ವೀಕ್ಷಕರೇ ನಮಸ್ತೆ. ಇವತ್ತಿನ ಬಿಗ್ ಬಾಸ್ ಅಪ್ಡೇಟು ನೀವು ನೋಡಿದ್ದೀರಾ ಅನ್ಕೋತೀನಿ. ಇವತ್ತಿನ ಎಪಿಸೋಡ್ ಅಂತೂ ಫುಲ್ ನೋಡಿರ್ತೀರಾ. ಇವತ್ತಿನ ಎಪಿಸೋಡ್ ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಇವತ್ತಿನ ಎಪಿಸೋಡ್ ಅಂತೂ ನನಗನ್ನಿಸಿದ ಮಟ್ಟಿಗೆ ವರ್ಸ್ಟ್ ಆಗಿತ್ತು ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದರೆ ಇವತ್ತು ಏನಿತ್ತು, ಎರಡು ಸತಿ ಜಗಳಾಡಿದ್ದಾರೆ. ಯಾರಪ್ಪ ಅಂದರೆ ಗಿಲ್ಲಿ ಮತ್ತು ಧ್ರುವಂತೂ ಎರಡು ಕಡೆ ಜಗಳಾಡಿದ್ದಾರೆ. ಅದನ್ನೇ ಪ್ರೋಮೋ ಕಟ್ ಮಾಡಿಬಿಟ್ಟು ಪ್ರೋಮೋಗೆ ಅಂತ ಹೇಳ್ಬಿಟ್ಟು ಯೂಸ್ ಮಾಡ್ಕೊಂಡ್ಬಿಟ್ರು. ಬೆಳಿಗ್ಗೆನೇ ಪ್ರೋಮೋ ಬಿಟ್ಬಿಟ್ರು ಜಗಳಾಡಿರೋದು. ಇವತ್ತಿನ ಎಪಿಸೋಡಲ್ಲಿ ಏನಿರುತ್ತಪ್ಪ ಅಂತೇಳಿ ಕಾಯ್ಕೋತಾ ಕೂತ್ಕೊಂಡಿದ್ವಿ. ಬಟ್ ಇವತ್ತಿನ ಎಪಿಸೋಡ್ ಅಂತೂ ವೇಸ್ಟ್ ಆಗಿತ್ತು. ಅದ್ರ ಜೊತೆಗೆ ಏನಂದರೆ ಫಸ್ಟ್ ಬರ್ತಾರೆ ಬ್ರ್ಯಾಟ್ ಟೀಮ್ ಅವರು. ಬ್ರ್ಯಾಟ್ ಮೂವಿ ಪ್ರಮೋಷನ್ಗೆ ಬರ್ತಾರೆ. ಪ್ರಮೋಷನ್ಗೆ ಬಂದಾಗ ಮಾಳು ಕ್ಯಾಪ್ಟನ್ ಆಗಿದ್ದಾರೆ ಅಂತ ಹೇಳ್ತಾರೆ. ಅದೊಂದು ಖುಷಿ ವಿಚಾರ. ಮಾಳು ಕ್ಯಾಪ್ಟನ್ ಆದರು, ಓಕೆ. ಅದು ಒಂದು 5 ನಿಮಿಷದಲ್ಲೇ ಹೋಗ್ಬಿಡ್ತಾರೆ. ಅದನ್ನು ಜಾಸ್ತಿ ಹೊತ್ತೇನು ತೋರಿಸಿಲ್ಲ, ಹೋಗ್ಬಿಡ್ತಾರೆ. ಹೋದಾದಮೇಲೆ ಏನಂತ ಹೇಳ್ತೀನಿ ಅಂದರೆ ಸುಮ್ಮನೆ ಇಲ್ಲ ಸಲ್ಲದ ಮಾತುಗಳು. ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಪ್ರಮೋಷನ್ಗಳು. 3 ಪ್ರಮೋಷನ್ ಇವತ್ತು ಒಂದೇ ದಿವಸ 3 ಪ್ರಮೋಷನ್ನ ಶೂಟ್ ಮಾಡಿದ್ದಾರೆ. ಯಾವುದಾದ್ರು ಅವ್ರವ್ರು ಕೊಲ್ಯಾಬ್ ಆಗಿರ್ತಾರಲ್ಲ ಅವೆಲ್ಲ 3 ಪ್ರಮೋಷನ್ನ ಶೂಟ್ ಮಾಡಿದರು. ಅದ್ರ ಜೊತೆಗೆ ಕೊನೆಗೆ ಬಂದಿದೆ ಕಳಪೆ ವಿಚಾರ ಆಯಿತು. ಅದೇ ರೀತಿ ಯಾರಿಗೆ ನಮ್ಮ ಚಂದ್ರು ಅವ್ರಿಗೆ ಉತ್ತಮ ಕೊಟ್ಟರು, ಓಕೆ. ಮಾಳುವರು ಉತ್ತಮ ಕೊಟ್ಟಿದ್ದು, ಓಕೆ, ನೋ ಇಶ್ಯೂ. ಅವ್ರಿಗೆ ಅನಿಸ್ತು. ಯಾಕಂದರೆ ಲಾಸ್ಟು ಅವರು 3 ಜನರಲ್ಲಿ ಅವ್ರಿಗೆ ಕ್ಯಾಪ್ಟನ್ ಆಗೋಕ್ಕೆ ಅಂದರೆ ಲೆಟ್ರ್ ಬರೋಕ್ಕೂ ಅವರೇ ಕಾರಣ. ಅದ್ರ ಜೊತೆಗೆ ಕ್ಯಾಪ್ಟನ್ ಆಗೋಕ್ಕೂ ಕೂಡ ಯಾರು ಚಂದ್ರು ಮತ್ತು ಧ್ರುವಂತ್ ಇಬ್ಬರೂ ಕಾರಣ. ಅದಕ್ಕೋಸ್ಕರ ಅವ್ರಿಗೆ ಕೊಟ್ಟಿದ್ದು, ಓಕೆ. ಅದ್ರ ಜೊತೆಗೆ ಇವಾಗ ಈಗ ಮಾಳುವರು ಕಳಪೆಯಾಗಿ ಜೈಲೊಳಗಡೆ ಹೋಗಿದ್ದಾರೆ. ನಿಮಗೆ ಹೇಗೆ ಅನಿಸ್ತು? ಮಾಳುವರು ಹೋಗ್ಬೇಕಿತ್ತಾ ಇಲ್ಲ ಬೇರೆಯವರು ಹೋಗ್ಬೇಕಿತ್ತಾ ಅಂತೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಪ್ರತಿಯೊಬ್ಬರದ್ದು ಕಳಪೆ ಕೊಡೋರ ಮಾತು ಏನಾಗಿತ್ತು ಅಂದರೆ ಜಾಸ್ತಿ ಇರಿಟೇಟ್ ಮಾಡ್ತಾಯಿದ್ದಾರೆ. ಕಾಮಿಡಿ ಎಷ್ಟಿರಬೇಕು ಅಷ್ಟೇ ಇರಬೇಕು. ಜಾಸ್ತಿ ಕಾಮಿಡಿನೂ ಅಂದರೆ ಅಮೃತನೂ ಕೂಡ ಜಾಸ್ತಿ ಆದರೆ ವಿಷ ಆಗುತ್ತೆ ಅಂತಾರಲ್ಲ, ಆ ರೀತಿ ಆಗ್ತಾಯಿದೆ ಅಂತೇಳ್ಬಿಟ್ಟು ಮನೆ ಮಂದಿ ಹೇಳಿದ್ರು. ನನಗೂ ಕೂಡ ಹಾಗೆ ಅನ್ನಿಸ್ತು. ಯಾಕಂದರೆ ಇರಿಟೇಷನ್ ಅಂದರೆ ನಾವು ಈಗ 1 ಅವರ್ ನೋಡ್ತೀವಿ, ನಮಗೇನೋ ಎಂಟರ್ಟೈನ್ಮೆಂಟ್ ಆಗುತ್ತೆ, ಓಕೆ. ಅಲ್ಲಿ ಒಳಗಡೆ ಇರೋರಿಗೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಅವ್ರ ಜೊತೆಗೇ ಇರ್ತಾರೆ. ಅವ್ರಿಗೆ ಕಾಮಿಡಿ, ಅವ್ರು ಯಾರು ಮಾತಾಡ್ತಿರ್ತಾರೆ ಅದ್ರ ಮಿಡಲಲ್ಲಿ ಬಂದು ಮಾತಾಡೋದಾಗಿರ್ಬೋದು, ಏನೋ ಹೇಳ್ತಾ ಇರ್ತಾರೆ ಅದ್ರ ಮಿಡಲಲ್ಲಿ ಬಂದು ಇನ್ನೊಂದೇನೋ ಹೇಳೋದಾಗಿರ್ಬೋದು. ಅದೇ ರೀತಿಯ ಬಜ್ಜಿ ಬೋಂಡ ಮಾಡ್ತಾಯಿದ್ರು. ಅಲ್ಲಂತೂ ಸಿಕ್ಕಾಪಟ್ಟೆ ಇರಿಟೇಟ್ ಮಾಡಿದಾರಂತೆ. ಲೈವಲ್ಲಿ ಸಿಕ್ಕಾಪಟ್ಟೆ ಇರಿಟೇಟ್ ಆಗಿದೆ. ಬಟ್ ಅದನ್ನು ನಮಗೆ ಚಿಕ್ಕದಾಗಿ ತೋರಿಸಿದ್ದಾರೆ ಅಷ್ಟೇ, ಜಾಸ್ತಿ ಏನು ತೋರ್ಸೋಕೆ ಹೋಗಿಲ್ಲ, ಓಕೆ. ಅದ್ರ ಜೊತೆಗೆ ಇನ್ನೊಂದೇನೆಂದರೆ ಯಾರೋ ಮಾತಾಡ್ತಿರ್ತಾರೆ, ಇನ್ನೊಬ್ರನ್ನ ತುಳಿದು ಮಾತಾಡೋದು ಸರಿಯಲ್ಲ ಅಂತೇಳ್ಬಿಟ್ಟು ಆ ಮನೆ ಮಂದಿ ಹೇಳ್ತಾ ಇರೋದು, ನಾನು ಹೇಳ್ತಾ ಇರೋದಲ್ಲ. ಬಟ್ ನಮಗೆ ಹೊರಗಡೆ ಇರೋರಿಗೆ ಎಂಟರ್ಟೈನ್ಮೆಂಟ್ ಅಂತ ತೋರಿಸ್ತಾ ಇದೆ, ತೊಂದರೆ ಇಲ್ಲ. ಬಟ್ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾರೆ. ಯಾರು ಇವರು ಗಿಲ್ಲಿ ಅವರು. ಇನ್ನೊಂದೇನು ಅಂದರೆ ಅವರು ಮನಸ್ಸಿಂದ ಕೆಟ್ಟವರು ಅಂತಲೇ ನಾನು ಹೇಳ್ತಾ ಇಲ್ಲ, ಮನಸ್ಸಿಂದ ಒಳ್ಳೆಯವರೇ. ಬಟ್ ಅವ್ರು ಮಾತಾಡೋದು ಯಾವುದನ್ನು ಒಳಗಡೆ ಇಟ್ಕೊಳ್ಳಲ್ಲ, ಏನಿರುತ್ತೆ ಅದನ್ನ ಹೇಳ್ತಾ ಇರ್ತಾರೆ. ಬಟ್ ಅದ್ರ ಜೊತೆಗೆ ಇನ್ನೊಬ್ರಿಗೆ ಹರ್ಟ್ ಆಗುತ್ತೆ ಅಂತೇಳ್ಬಿಟ್ಟು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಬಟ್ ಬೇರೆಯವ್ರಿಗೆ ಹರ್ಟ್ ಆಗ್ತಾಯಿದೆ. ಧ್ರುವಂತಿಗೆ ಹರ್ಟ್ ಆಯಿತು, ಅದೇ ರೀತಿ ರಿಷಾಗೆ ಹರ್ಟ್ ಆಯಿತು. ಅದೇ ರೀತಿ ಚಂದ್ರಪ್ರಭಾನೂ ಕೂಡ ಹೇಳಿದ್ರು, ಅವ್ರ ಜೊತೆಗೆ ಇರ್ತಾರೆ. ಬಟ್ ಚಂದ್ರಪ್ರಭಾ ಕೂಡ ಹೇಳಿದ್ರು. ಜೊತೆಗೆ ನಾರ್ಮಲಾಗಿ 3-4 ಜನ ಕಳಪೆ ಕೊಡ್ತಾರೆ ಅಂತ ನಮ್ಗೆ ಗೊತ್ತಿತ್ತು. ಜೊತೆಗೆ ಇನ್ನೂ 3-4 ಜನ ಆ್ಯಡ್ ಆದರು. ಯಾರಪ್ಪ ಅಂದರೆ ಚಂದ್ರಪ್ರಭಾ ಆ್ಯಡ್ ಆದರು, ಅದೇ ರೀತಿ ಅಭಿಷೇಕ್ ಆ್ಯಡ್ ಆದರು, ಅದೇ ರೀತಿ ಜಾನ್ವಿ ಆ್ಯಡ್ ಆದರು. ಇವರೆಲ್ಲ ಆ್ಯಡ್ ಆಗಿರೋದ್ರಿಂದ 8 ಓಟ್ ಬೀಳುತ್ತೆ, ಗಿಲ್ಲಿಗೆ 8 ಓಟ್ ಬೀಳುತ್ತೆ. ಅದೇ ರೀತಿ ಕಾಕ್ರೋಚ್ ಸುದಿ ಅವ್ರಿಗೆ 7 ಓಟ್ ಬೀಳುತ್ತೆ ಕಳಪೆಗೆ. ಅದಕ್ಕೋಸ್ಕರ ಕಳಪೆಯಾಗಿ ಅವರು ಜೈಲಿಗೆ ಹೋಗಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಇಲ್ಲ ಈ ಥರ ಮಾಡಿದ್ದು ತಪ್ಪಾ? ಅಕಸ್ಮಾತ್ ಏನಾದ್ರು ಅವ್ರು ಮಾತಾಡ್ತಾ ಇರೋದು ಸರಿನಾ ಅಂತೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಇವತ್ತಿನ ಎಪಿಸೋಡ್ ಇಷ್ಟ ಆಗಿತ್ತು. ಅದರಲ್ಲೇನು ಜಾಸ್ತಿ ಏನಿರಲಿಲ್ಲ. ರಿಷಾ ಆಯಿತು, ಅದೇ ರೀತಿ ರಿಷಾ, ಧ್ರುವಂತು, ಅದೇ ರೀತಿ ಅಶ್ವಿನಿ ಮೇಡಮು ಮತ್ತು ರಾಶಿಕಾ ಇವರೆಲ್ಲ ಒಂದು ಪಂಗಡ ಆಗಿದ್ದಾರೆ. ಬಟ್ ಈ ಕಡೆ ಬಂದ್ಬಿಟ್ಟು ಯಾರು ಗಿಲ್ಲಿ, ಅದೇ ರೀತಿ ಕಾವ್ಯ, ಅದೇ ರೀತಿ ಇನ್ನೂ ಈ ಕಡೆ 3-4 ಜನ ಇದ್ದಾರೆ. ಧನುಷು ಮತ್ತು ಅಭಿಷೇಕ್ ಇವರೆಲ್ಲ ಮಿಡಲ್ ಇದ್ದಾರೆ ಅಂತಲೇ ಹೇಳ್ಬೋದು. ಈ ರೀತಿ 2 ಗುಂಪುಗಳಾಗಿ ಈ ರೀತಿ ಆದಾಗ ಆಲ್ಮೋಸ್ಟ್ ಬಂದೇ ಬರುತ್ತೆ. ಈ ಕಡೆನೂ ಬರುತ್ತೆ, ಆ ಕಡೆನೂ ಬರುತ್ತೆ. ಏನೇ ಸರಿ ಮಾಡಿದ್ರೂ ಅಪವಾದಗಳು ಬರುತ್ತೆ. ಏನೇ ಚಿಕ್ಕ ತಪ್ಪಾದರೂ ಕೂಡ ದೊಡ್ಡದಾಗಿ ತೋರಿಸುವಂಥ ಚಾನ್ಸಸ್ ಕೂಡ ಇದೆ. ಇವತ್ತಿನ ಎಪಿಸೋಡ್ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಗಿಲ್ಲಿ ಒಳಗಡೆ ಹೋಗಿದ್ದು ಸರಿನಾ, ಇಲ್ಲ ಅಂದರೆ ಯಾರು ಹೋಗಬೇಕಿತ್ತು ಇವತ್ತಿನ ಕಳಪೆಗೆ ಅಂತೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಲಾಸ್ಟು ಸೋಮವಾರ ಯಾರು ರಿಷಾ ಏನು ಗಿಲ್ಲಿಗೆ ಹೊಡೆದಿದ್ರು ಅದ್ರ ಬಗ್ಗೆ ಯಾರೂ ಕೂಡ ಇವತ್ತಿನ ಕಳಪೆದಲ್ಲಿ ಎತ್ತಲಿಲ್ಲ. ಬಟ್ ಯಾಕೆ ಎತ್ತಲಿಲ್ಲ ಅಂತ ಗೊತ್ತಿಲ್ಲ, ಮರ್ತು ಬಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ನಾಳೆ ಕಿಚ್ಚ ಸುದೀಪ್ ಅವ್ರು ಬಂದು ಅದ್ರ ಬಗ್ಗೆ ಕ್ಲಾಸ್ ತೊಗೋಬೋದು. ನೋಡೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ ಕಿಚ್ಚ ಸುದೀಪ್ ಅವ್ರು ಬಂದು ಯಾರಿಗೆ ಕ್ಲಾಸ್ ತೊಗೊಂಡ್ರು, ಏನೇನೆಲ್ಲ ಆಯಿತು ಅಂದ್ಬಿಟ್ರೆ ಮತ್ತೆ ಮುಂದಿನ ವಿಡಿಯೋ ಸಿಗೋಣ. ನಮಸ್ಕಾರ.